ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ನೆನೆದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವು ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಚಳಿ ಜಾಸ್ತಿ ಇದೆ ಅದಕ್ಕೆ. ಆಮೆನ್. ಹಲ್ಲೆಲೂಯಾ. ಬೆಳಗ್ಗೆ ಬರ್ಬೇಕಂದ್ರೆ ತುಂಬಾ ಚಳಿ ಇತ್ತಲ್ಲ, ಆದ್ರೂ ಕೂಡ ಬಂದ ನಿಮ್ಮೆಲ್ಲರನ್ನು ದೇವರು ಏನ್ ಮಾಡ್ಲಿ, ಅತಿಗಳಾಗಿ ಆಶೀರ್ವಾದ ಮಾಡಿ. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು ಚಳಿ, ಬಿಸಿಲು, ಮಳೆ, ಗಾಳಿ ಯಾವುದನ್ನು ನೋಡದೆ ಸೇವೆಗಾಗಿ ಮುಂದೆ ಹೋಗನು. ಹಲ್ಲೆಲೂಯಾ. ಸೊ ನಾವು ದೇವರಿಗಾಗಿ ಮುಂದೆ ಹೋಗುವಾಗ ದೇವರು ಎಲ್ಲದರಿಂದ ನಮಗೆ ಏನ್ ಕೊಡುತ್ತಾನೆ? ಒಂದು ಭದ್ರತೆಯನ್ನು ಕೊಡುವಂತವನಾಗಿದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯಕ್ಕಾಗಿ ನಾವು ಹೋಗೋಣ. ಮತ್ತಾಯನ ಪುಸ್ತಕ 6ನೇ ಅಧ್ಯಾಯ 34ನೇ ವಚನ. ಮತ್ತಾಯನ ಪುಸ್ತಕ 6ನೇ ಅಧ್ಯಾಯ 34ನೇ ವಚನ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ. ಇವುಗಳ ಕೂಡ ವಲ್ಯವು ನಿಮಗೆ ದೊರಕುವು. ಆದಿದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳೆಯ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆಮೇನ್. ಆವತ್ತಿನ ಕಾಟ ಆವತ್ತಿಗೆ ಸಾಕು. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ನಾಳೆಯ ದಿನಕ್ಕೋಸ್ಕರ ಏನ್ ಮಾಡಬೇಡ್ರಿ, ನೀವು ಚಿಂತೆ ಮಾಡಬೇಡ್ರಿ. ನಾಳೆ ದಿನ ತನ್ನಷ್ಟೇ ತಾನೇ ಏನ್ ಮಾಡ್ತಾ ಇರತ್ತದು, ಚಿಂತೆ ಮಾಡ್ತಾ ಇರ್ತಾವ. ನಾಳೆ ಏನೇ ಆಗತ್ತೆ. ಯಾಕಂತ ಅನೇಕರ ಜೀವಿತದಲ್ಲಿ ಏನಿದೆ, ನಾಳೆ ಏನು, ನಾಳೆನೇ ವಿಚಾರ. ಇವತ್ತು ದೇವರು ಕೊಟ್ಟಿದ್ದನ್ನೇ ತೃಪ್ತಿ ಇರೋದಿಲ್ಲ. ನಾಳೆ ಏನು? ಆಮೇಲೆ ನಾಳೆ 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 ಅಂತ ಹೇಳಿ ಇವತ್ತಿನ ಆಶೀರ್ವಾದಗಳನ್ನ ಏನ್ ಮಾಡ್ತಾ ಇರ್ತೀವಿ, ನಾವು ಕಳೆದುಕೊಳ್ಳುತ್ತಾ ಇರ್ತೇವೆ. ಇವತ್ತಿನ ದಿನವನ್ನು ಏನ್ ಮಾಡ್ತಾ ಇದೀವಿ, ನಾವು ಕಳೆದುಕೊಳ್ಳುತ್ತಾ ಇರ್ತೇವೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಇದೆ, ನಾಳೆಯ ದಿನಕ್ಕೋಸ್ಕರ ಏನ್ ಮಾಡಬೇಡ್ರಿ, ನೀವು ಚಿಂತೆ ಮಾಡಬೇಡ್ರಿ. ಆಮೇಲೆ ಏನ್ ಉಣ್ಣಬೇಕು, ಏನ್ ತಿನ್ನಬೇಕು, ಏನ್ ಕುಡಿಬೇಕು, ಏನ್ ಹಾಕೊಳ್ಳಬೇಕು, ಆಮೇಲೆ ಅಂತ ಹೇಳಿ ನಾಳೆ ದಿನಕ್ಕೋಸ್ಕರ ಏನ್ ಮಾಡಬಾರ್ದಂತೆ, ನಾವು ಚಿಂತೆ ಮಾಡಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಯಾವಾಗ ಒಬ್ಬ ಮನುಷ್ಯ ನಾಳೆ ದಿನಕ್ಕೋಸ್ಕರ ಚಿಂತೆ ಮಾಡದೆ ಇವತ್ತಿಗೋಸ್ಕರ ಅವನು ಇರ್ತಾನೋ, ಅವನ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ಕೊಡುವಂತವನಾಗಿರ್ತಾನೆ. ಆಮೇಲೆ ಸೊ ಪಕ್ಕದಲ್ಲಿದ್ದವರು ಕೈ ಕೊಟ್ಟು ಹೇಳಿ, ನಾಳೆ ದಿನಕ್ಕೋಸ್ಕರ ಚಿಂತೆ ಮಾಡಬೇಡ್ರಿ. ಮುಖ ನೋಡಿ ಹೇಳಿ. ಯಾಕಂದ್ರೆ ಇವತ್ತು ಅನೇಕರ ಮುಖದಲ್ಲಿ ಚಿಂತೆ ಇದೆ, ಏನಪ್ಪಾ ಜೀವನ ಹೆಂಗಪ್ಪ ಅಂತೇಳಿ. ಅದಕ್ಕೆ ದೇವರು ವಾಕ್ಯ ಹೇಳ್ತಾ ಇದೆ, ನಾಳೆ ದಿನಕ್ಕೋಸ್ಕರ ಏನ್ ಮಾಡಬೇಡ, ನೀನು ಚಿಂತೆ ಮಾಡಬೇಡ. ಲೂಕನ ಪುಸ್ತಕ 12ನೇ ಅಧ್ಯಾಯ 22ನೇ ವಚನದಲ್ಲಿ ಕೂಡ ಈ ವಾಕ್ಯವನ್ನು ನಾವು ನೋಡಬಹುದು. ಲೂಕ 12:22. ಇದಲ್ಲದೆ ಆತನು ತನ್ನ ಶಿಷ್ಯರಿಗೆ ಏನಿದೆ ಅಂದ್ರೆ, ಈ ಕಾರಣದಿಂದ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು, ಚಿಂತೆ ಮಾಡಬೇಡಿ. ಅಂದ್ರೆ ಶರೀರಕ್ಕೋಸ್ಕರ ಏನ್ ಮಾಡಬೇಡ್ರಿ, ನೀವು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಬಟ್ಟೆಗಿಂತ ದೇಹವು ಮೇಲಾದವುಗಳಾಗಿದೆ. ಆಮೇಲೆ ಏನ್ರಿ, ಊಟಕ್ಕಿಂತ ಪ್ರಾಣ ಶ್ರೇಷ್ಠ, ಬಟ್ಟೆಗಿಂತ ದೇಹ ಶ್ರೇಷ್ಠ ಅಂದ ಮೇಲೆ ಅದಕ್ಕೋಸ್ಕರ ಏನ್ ಮಾಡಬೇಡ್ರಿ, ನೀವು ಚಿಂತೆ ಮಾಡಲೇಬೇಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒದಗಿಸುವಂತ ಆತನು ಈ ಒಂದು ಅಧ್ಯಾಯಗಳನ್ನು ಮನೆಗೆ ಓದಿ ನೋಡ್ರಿ. ಮತ್ತಾಯ 6ನೇ ಅಧ್ಯಾಯವಾಗಿರಲಿ 12ನೇ ಅಧ್ಯಾಯವಾಗಿರಲಿ, ಆಕಾಶದಲ್ಲಿರುವಂತ ಪಕ್ಷಿಗಳನ್ನು ನೋಡ್ರಿ, ಕಾಡಿನಲ್ಲಿರುವಂತ ಪ್ರಾಣಿಗಳನ್ನು ನೋಡ್ರಿ. ಅವುಗಳಿಗೆಲ್ಲ ಕೊಡುವಂತ ದೇವರು ನಮಗೆ ಕೊಡದೇ ಇರ್ತಾನ? ಕೊಡದೇ ಇರ್ತಾನ? ಕೊಟ್ಟೇ ಕೊಡ್ತಾನೆ. ಅಲ್ಲೆಲ್ಲ ಈ ಚಿಂತೆ ಮಾಡಿ 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 ನಮ್ಮ ದೇಹದಲ್ಲಿ ಒಂದು ಉದ್ಯಾನ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದೇವರು ವಾಕ್ಯ ಹೇಳ್ತಾ ಇದೆ, ನಾಳೆಯ ದಿನಗೋಸ್ಕರ ನೀವೇನ್ ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ಹಲ್ಲೆಲೂಯಾ. ನಾಳೆ ಅನ್ನೋದು ನಮ್ಮ ಕೈನಲ್ಲಿ
ಇಲ್ಲ. ನಾಳೆ ಆಹಾರ ಏನ್ ಬೇಕೋ ದೇವ್ರು ರೆಡಿ ಮಾಡಿ ಇಟ್ಟಿರ್ತಾನೆ. ಹಲ್ಲೆಲೂಯಾ. ನಾಳೆ ಏನ್ ಹಾಕೊಳ್ಳಬೇಕು ಬಟ್ಟೆ ದೇವ್ರು ಏನ್ ಮಾಡಿರ್ತಾನೆ, ರೆಡಿ ಮಾಡಿ ಇಟ್ಟಿರ್ತಾನೆ. ಹಲ್ಲೆಲೂಯಾ. ಸೊ ನಿನ್ನೆ ಮೊನ್ನೆ ಎಲ್ಲ ನಾವು ಮನೆಯೆಲ್ಲ ಸ್ವಚ್ಛ ಮಾಡ್ತಿದ್ದೀವಿ, ಸ್ವಲ್ಪ ಎಲ್ಲ ಪೇಂಟ್ ಎಲ್ಲ ಹೊಡಿತಿದ್ದೀವಿ, ಸೊ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ. ಸೊ ಮಾಡ್ತಾ ಇರುವಾಗ ಎಲ್ಲ ಬಟ್ಟೆ ರಾಶಿಗಳೆಲ್ಲ ತಗೊಂಡ್ಬಂದು ಹೊರಗೆ ಹಾಕಿದೀವಿ. ಅವಾಗ ಗೊತ್ತಾಯ್ತು ನಮ್ಮ ಮನೆ ಇಷ್ಟೆಲ್ಲ ಬಟ್ಟೆಗಳಿದಾವ ಅಂತ ಹೇಳಿ. ಆಮೇಲೆ ಎಲ್ಲಿ ಬೇಕಂದ್ರೆ ಅಲ್ಲಿ ಬಟ್ಟೆ ತುರುಕಿ ಇಟ್ಟಿದೀವಿ, ಏನು ಹಾಕೊಳ್ಳೋದೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ತಗೊಂಡ್ಬಂದು ಹಾಕುವಾಗ ದುಡ್ದು ರೊಕ್ಕ ಎಲ್ಲ ಬಟ್ಟೆಗೆ ಹೋಯ್ತಾ ಅಂತ ನಮ್ಮ ಅತ್ತೆ ಕೇಳಾಕತ್ತಾರೆ. ಅಲ್ಲೆಲ್ಲೂ ಅಷ್ಟು ಬಟ್ಟೆ ಇಟ್ಕೊಂಡ್ರಲ್ರಿ ಅಂತೇಳಿ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಅನೇಕ ಸಾರಿ ಇರೋದನ್ನ ಬಿಟ್ಬಿಡ್ತೀವಿ, ಇಲ್ಲದಕ್ಕೋಸ್ಕರ ಏನ್ ಮಾಡ್ತಾ ಇರ್ತೀವಿ ಜಾಸ್ತಿ. ಹಲ್ಲೆಲೂಯಾ. ಅದಕ್ಕೆ ಹಾರೋದ ಮೇಲೆ ಮನಸ್ಸಿಟ್ಟು ಇದ್ದಿದ್ದನ್ನ ಹಾರಿಸ್ಬಿಡ್ತೀವಿ ಅಂತ. ಅರ್ಥ ಆಯ್ತಲ್ಲ? ಹಾರೋದ ಮೇಲೆ ಮನಸ್ಸಿಟ್ಟು ಇದ್ದಿದ್ದನ್ನ ಏನ್ ಮಾಡ್ಬಿಡ್ತೀವಿ ನಾವು, ಹಾರಿಸ್ಬಿಡ್ತೀವಿ. ಅದು ಸಿಗೋದಿಲ್ಲ, ಇದು ಸಿಗೋದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಯಾವಾಗಲೂ ನಾಳೆ ದಿನಕ್ಕೋಸ್ಕರ ಏನ್ ಮಾಡಬಾರ್ದು, ಚಿಂತೆ ಮಾಡಬಾರ್ದು. ನಾಳೆ ಏನಪ್ಪ ನನ್ನ ಮಕ್ಕಳ ವಿದ್ಯಾಭ್ಯಾಸ ಏನು, ನಾಳೆ ನನ್ನ ಮಕ್ಕಳ ಫೀಸ್ ಏನು, ನಾಳೆ ದುಡಿಮೆ ಏನು, ನಾಳೆ ವ್ಯಾಪಾರ ಏನು, ನಾಳೆ ಜೀವನ ಹೆಂಗ, ನಾಳೆ ಇದು ಹೆಂಗ ಅದು ಹೆಂಗ ವಿಚಾರ ಮಾಡಿ 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 ಇವತ್ತಿರುವಂತ ಆರೋಗ್ಯವನ್ನು ಕೂಡ ನಾವೇನ್ ಮಾಡ್ತಾ ಇರ್ತೇವೆ, ಕಳೆದುಕೊಳ್ತಾ ಇರ್ತೇವೆ. ಹಲ್ಲೆಲೂಯಾ. ವಿಚಾರ ಮಾಡಿದ್ರೆ ಏನ್ ಬರುತ್ತದೆ, ರೋಗ ಬರುತ್ತೆ. ಜಾಸ್ತಿ ವಿಚಾರ ಮಾಡಿದ್ರೆ ಏನ್ ಬರುತ್ತೆ. ನಿನ್ನೆ ಕೂಡ ಸಾಯಂಕಾಲ ಒಂದು ಹುಡುಗ ಬಂದಿದ್ದ ಗದಗಿಂದ, ಬಂದು ಪಾಸ್ಟ್ರೆ ನಿಮಗೆ ನಿಮ್ಮ ಹತ್ರ ಒಂದು ವಿಷಯ ಹೇಳಿದೆ, ಅದಕ್ಕಾಗಿ ಪ್ರೇಯರ್ ಮಾಡಿದ್ರಾ ಅಂತ ಕೇಳಿದ. ಮಾಡಿನಪ್ಪ ಅಂತ. ಹೆಂಗ್ರಿ ಏನ್ರಿ ಅಂತ ಕೇಳಿದ. ಪ್ರೇಯರ್ ನೀನು ಮಾಡಪ್ಪ ಅಂತ ಹೇಳಿದ. ನನಗಂತೂ ಸಮಾಧಾನ, ನಿನಗೆ ಹೆಂಗೋ ಗೊತ್ತಿಲ್ಲ, ಹೊಟ್ಟೆ ನನಗೆ ಗೊಂದಲ ಇದೆ ರೀ, ನನಗೆ ಹೊಟ್ಟೆ ಗೊಂದಲ ಇದೆ, ಮಾನಸಿಕ ಆಗ್ತಾ ಇದ್ದೀನಿ, ವಿಚಾರ ಮಾಡಿ 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 ಹೊಟ್ಟೆ ನನ್ನ ಜೀವನ ಬೇಸರ ಆಗಿದೆ. ಆ ಮನುಷ್ಯ ಹೇಳಿದ ಮಾತು. ಆಮೇಲೆ ಹಲ್ಲೆಲೂಯಾ. ಅನೇಕ ಸಾರಿ ನಾವೇನ್ ಮಾಡ್ತಾ ಇರ್ತೇವೆ, ವಿಚಾರಗಳನ್ನ ಮಾಡಿ 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 ಹೋಗ್ಲಾ ಬೇಡವಾ, ಇರ್ಲಾ ಬೇಡವಾ, ಕೊಡ್ಲಾ ಬೇಡವಾ, ವಿಚಾರ ಮಾಡಿ ಮಾಡಿನೇ ಏನ್ ಮಾಡುತ್ತೇವೆ, ರೋಗದಲ್ಲಿ ಬೀಳುತ್ತೇವೆ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ತಿನ್ನೋದಕ್ಕೆ, ಉಣ್ಣೋದಕ್ಕೆ, ಕುಡಿಯೋದಕ್ಕೆ, ಹಾಕೊಳ್ಳೋದಕ್ಕೆ ವಿಷಯದಲ್ಲಿ ಏನ್ ಮಾಡಬಾರ್ದಂತ ನಾವು ಚಿಂತೆ ಮಾಡಲೇಬಾರದು. ದೇವರು ಪಕ್ಷಿಗಳು ಕೊಡುವಂತ, ದೇವರು ಪ್ರಾಣಿಗಳು ಕೊಡುವಂತ, ದೇವರು ಅವುಗಳಿಗಿಂತಲೂ ವಿಶೇಷವಾಗಿರುವಂತ ನಮಗೆ ದೇವರು ಏನ್ ಮಾಡ್ತಾನೆ, ಕೊಟ್ಟೆ ಕೊಡುವಂತ ದೇವರಾಗಿದ್ದಾನೆ. ಅಲ್ಲೂ ಇನ್ನೊಂದು ಸಾರಿ ಪಕ್ಕದಲ್ಲಿದ್ದವ್ರಿಗೆ ಹೇಳಿ, ನಾಳೆ ದಿನಕ್ಕೋಸ್ಕರ ಚಿಂತೆ ಮಾಡಬೇಡ್ರಿ, ಬಟ್ಟೆಗಾಗಿ ಚಿಂತೆ ಮಾಡಬೇಡ್ರಿ, ಊಟಕ್ಕಾಗಿ ಏನ್ ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ಆಮೇಲೆ ಹಲ್ಲೆಲೂಯಾ. ಕೊಡುವಂತ ದೇವರು, ಒದಗಿಸುವಂತ ದೇವರು ನಮ್ಮ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎರಡನೇದಾಗಿ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಪುಸ್ತಕ 12ನೇ ಅಧ್ಯಾಯ 20ನೇ ವಚನ. ಲೂಕನ ಪುಸ್ತಕ 12ನೇ ಅಧ್ಯಾಯ 20ನೇ ವಚನ. ದೇವರು ಅವನಿಗೆ, ಬುದ್ಧಿಹೀನನು, ನೀನು ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ತೆಗೆದು ಬಿಟ್ರೆ ನಿನ್ನ ಕಡೆಯಿಂದ ಕೇಳುವವರು ನೀನು ಸಿದ್ಧ ಮಾಡಿಟ್ಟಿರುವುದೆಲ್ಲವೂ ಯಾರಿಗಾಗುವುದು ಎಂದು ಹೇಳಿದರು. ಆಮೇಲೆ ಈ ವ್ಯಕ್ತಿ ಯಾರು ಗೊತ್ತಾ, ನಾಳೆ ದಿನಗೋಸ್ಕರ ಹೆಮ್ಮೆ ಪಡುವಂತ ವ್ಯಕ್ತಿ. ಜ್ಞಾನೋಕ್ತಿಗಳ ಪುಸ್ತಕ 27ನೇ ಅಧ್ಯಾಯ 1ನೇ ವಚನ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ ಪ್ರೊವರ್ಬ್ಸ್ 27ನೇ ಅಧ್ಯಾಯ 1ನೇ ವಚನ. ನಾಳೆ ಅಂತ ಹೇಳಿ ಏನ್ ಮಾಡಬೇಡ, ನೀನು ಕೊಚ್ಚಿಕೊಳ್ಳಬೇಡ. ಒಂದು ದಿನದ ಒಳಗೆ ಏನಾಗುವುದು ನಿಮಗೆ ತಿಳಿಯಲಾರದು. ನಾಳೆ ಇದಕ್ಕೋಸ್ಕರ ಏನ್ ಮಾಡಬೇಡ ನೀನು. ಆಮೇಲೆ ಈ ವ್ಯಕ್ತಿ ಏನ್ ಮಾಡಿದ ಗೊತ್ತಾ, ಆ ದಿನ ಒಳ್ಳೆ ಸುಗ್ಗಿ ಬಂತು, ಒಳ್ಳೆ ಹಾರ್ವೆಸ್ಟ್ ಬಂತು, ಒಳ್ಳೆ ಬೆಳೆಗಳು ಬಂತು. ಅದೆಲ್ಲ ಏನ್ ಮಾಡ್ತಿದ್ದ, ಕೊಯ್ದು 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 ತಗೊಂಡೋಗಿ ಎಲ್ಲೇ ಕೂಡಿಸ್ತಾ ಇದ್ದಾನೆ. ಎಲ್ಲಿ ಕೂಡಿಸ್ತಾ ಇದ್ದಾನ್ರಿ, ಕಣಜಿದ ಒಳಗೆ ಹೋಗಿ ಕೂಡಿಸ್ತಾ ಇದ್ದಾನೆ. ಕಣಜಿ ಎಲ್ಲ ತುಂಬಿಡ್ತು, ತುಂಬಿ ಇನ್ನು ಎಷ್ಟೋ ಕೊಂಡಿತ್ತಂತೆ. ಅವಾಗ ಅವ್ನ ಮನಸ್ಸಲ್ಲಿ ಒಂದು ವಿಚಾರ ಬಂತಂತೆ. ಏನಂತೆ, ಅಯ್ಯೋ ಇದು ಸಾಕಾಗೋದಿಲ್ಲ, ಹಾಗಾಗಿ ಇದೆಲ್ಲವನ್ನು ಬೆಳೆಸಿ ನಾನು ಇನ್ನೂ ಏನ್ ಮಾಡ್ಬಿಡ್ತೀನಿ, ಇನ್ನೂ ದೊಡ್ಡದು ಮಾಡ್ಕೊಳ್ತೀನಿ, ಇನ್ನೂ ಕೂಡಿಸಿಟ್ಕೊಳ್ತೀನಿ, ಇನ್ನೂ ಜಗ್ಗು ಕೂಡಿಸಿಟ್ಕೊಳ್ತೀನಿ ಅಂತ ಹೇಳಿ ಅವ್ನು ವಿಚಾರ ಮಾಡ್ತಾ ಇದ್ದಂತೆ. ಅವಾಗ ದೇವರು ಅವತ್ತು ರಾತ್ರಿನೇ ಅವನ ಜೊತೆಗೆ ಬಂದು ಮಾತಾಡದಂತೆ, ಏ ಮೂರ್ಖನೇ, ಇವತ್ತು ರಾತ್ರಿನೇ ನಾನು ನಿನ್ನ ಪ್ರಾಣವನ್ನು ತೆಗೆದು ಬಿಟ್ರೆ ಇಷ್ಟೆಲ್ಲ ಕೂಡಿಸಿಟ್ಟಿದೆಯಲ್ಲ ಅದೆಲ್ಲ ಏನಾಗತ್ತೆ, ಯಾರಿಗಾಗತ್ತೆ. ಆಮೇಲೆ ಹಲ್ಲೆಲೂಯಾ. ಭಯಂಕರ ಕೊಚ್ಚಿಕೊಳ್ಳೋದು. ಆಮೇಲೆ ಹಲ್ಲೆಲೂಯಾ. ಇವತ್ತು ಅನೇಕರು ಹಂಗೆ ನಾಳೆ ಇದಕ್ಕೋಸ್ಕರ ಏನ್ ಮಾಡ್ತಾರೆ, ಕೊಚ್ಚಿಕೊಳ್ಳುತ್ತಾರೆ, ಕೂಡಿಸಿ ಇಡುತ್ತಾರೆ. ಅಲ್ಲಿ ನಿಮ್ ಗಂಟೆ ಎಲ್ಲಿ ಇರ್ಬೇಕಂತೆ, ನಿನ್ ಕೂಡಿಸಿ ಇಡೋದಾಗಿದ್ರೆ ಪರಲೋಕ ರಾಜ್ಯದಲ್ಲಿ ಕೂಡಿಸಿಡು.
ಈ ಭೂಮಿಯಲ್ಲಿ ಕೂಡಿಸಿಟ್ಟಿದ್ರೆ ಆಮೇಲೆ ಮೊನ್ನೆ ನೋಡ್ರಿ ಲೈಟಿಂಗ್ ಸರ ಡೆಕೋರೇಷನ್ ಮಾಡುವ ಐಟಮ್ ಎಲ್ಲ ಒಂದು ಬಾಕ್ಸ್ ಒಳಗೆ ಹಾಕಿ ಏನ್ ಮಾಡಿದ್ದೀವಿ, ಚರ್ಚ್ ಒಳಗೆ ಇಟ್ಟಿದ್ದೀವಿ. ನೆನ್ನೆ ತೆಗೆದು ನೋಡ್ತೀವಿ, ಪುಡಿ 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 ಆಗಿದೆ. ಆಮೇಲೆ ಹೋದ ವರ್ಷ ಯೂಸ್ ಮಾಡಿದ್ದು ಹಂಗೆ ಮುಚ್ಚಿಟ್ಟಿವಿ, ಈ ವರ್ಷ ಹಬ್ಬಕ್ಕೆ ತೆಗೆದ್ವಿ, ಎಲ್ಲ ಇಲಿ ಪಾಲಾಗಿದೆ. ಎಷ್ಟು ಬಂದು ಮನೆ ಮಾಡ್ಕೊಂಡು ಹೋಗಿದೋ ಗೊತ್ತಿಲ್ಲ. ಆಮೇಲೆ ಅಲ್ಲೆಲೂಯ ಎಲ್ಲ ನಾಶ ಮಾಡಿ ಹೋಗಿದೆ. ಅಲ್ಲೆಲೂಯ ನಾವು ತಲೆಯಲ್ಲಿ ಇರ್ತಾವ, ಇವತ್ತು ಹಿಂಗೆಲ್ಲ ಡೆಕೋರೇಷನ್ ಮಾಡ್ಬೇಕು, ಹಿಂಗೆಲ್ಲ ಮಾಡ್ಬೇಕು, ಕೆಳಗೆ ಮಾಡ್ಬೇಕು, ಮೇಲೆ ಮಾಡ್ಬೇಕು, ಆದ್ರೆ ಎಲ್ಲ ನಿರಾಶೆ ಆಯ್ತು. ಆಮೇಲೆ ಅಲ್ಲೆಲೂಯ ಅದಕ್ಕೆ ಇಲ್ಲಿ ಕೂಡಿಸಿ ಇಟ್ಟಿದ್ರೆ ಏನಾಗುತ್ತದ, ಇಲಿನೂ ಕಚ್ಚತ್ತೆ. ಆಮೇಲೆ ಅಲ್ಲೆಲೂಯ ನುಸಿ ಹಿಡಿತಾವ, ತುಕ್ಕು ಹಿಡಿತಾವ, ಹಾಳಾಗ್ತಾವ, ಅಲ್ಲೆಲ್ಲ ಇನ್ನೊಬ್ಬರು ಪಾಲಾಗ್ತಾವ. ಆದ ಕಾರಣ ನಿನ್ನ ಗಂಟು ಪರಲೋಕದಲ್ಲಿ ಇರಲಿ. ನಾಳೆ ದಿನಗೋಸ್ಕರ ಏನ್ ಮಾಡ್ಬೇಡ, ನೀನು ಕೊಚ್ಚಿಕೊಳ್ಳಬೇಡ. ಅಲ್ಲೆಲೂಯ ನಾಳೆ ದಿನ ಅನ್ನೋದು ಯಾರ ಕೈನಲ್ಲಿಯೂ ಇಲ್ಲ. ನಾಳೆ ದಿನ ಅನ್ನೋದು ಯಾರ ಕೈನಲ್ಲಿ ಇಲ್ಲ. ಆದ ಕಾರಣ ನಾಳೆ ದಿನಗೋಸ್ಕರ ಏನ್ ಮಾಡಬೇಡ. ಕೇಳಬೇಕು, ನೋಡ ಮುಂದೆ ಒಂದಿನ ನೋಡಂತಾನೆ, ಮುಂದೆ ಇದ್ರೆ ತಾನೆ ನೋಡ್ಲಿಕ್ಕೆ. ಆಮೇಲೆ ಅಲ್ಲೆಲೂಯ ನಾಳೆ ಏನ್ ನಡೆಯುತ್ತೆ ನಮಗೆ ಗೊತ್ತಿಲ್ಲ, ಇವತ್ತು ರಾತ್ರಿ ಏನ್ ನಡೆಯುತ್ತೋ ಗೊತ್ತಿಲ್ಲ. ಅಲ್ಲೆಲೂಯ ಅಂದ ಮೇಲೆ ನಾಳೆ ದಿನಗೋಸ್ಕರ ಏನ್ ಮಾಡಬಾರ್ದಂತೆ ನಾವು ಕೊಚ್ಚಿಕೊಳ್ಳಬಾರದು. ಅಲ್ಲೆಲೂಯ ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 14ನೇ ವಚನ. ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 14ನೇ ವಚನ. James chapter 4 verse 14. 14. ನಿಮ್ಮ ಜೀವಮಾನವು ಎಂಥದ್ದು, ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿರುತ್ತೀರಿ. ಅಷ್ಟೇನಾ? 14 ಒಂದು ಭಾಗ ಮಿಸ್ ಮಾಡಿ. ನಿಮ್ಮ జీవమానము సంభవించునో మీకు తెలియదు. రేపు ఏమి సంభవించునో నీకు తెలియదు. ಕನ್ನಡದಲ್ಲಿ ಇಲ್ವಾ? ಕೊನೆಯ ಭಾಗದಲ್ಲಿ ಇರ್ಬೋದು. ವಾಕ್ಯ ಯಾವಾಗಲೂ ಓದುವಾಗ ನಾವೊಂದು ವಾಕ್ಯ ಹೇಳ್ತೀವಿ ಅಂದ್ರೆ ಪಟ್ ಅಂತ ನೋಡ್ಬೇಕಾದ್ರೆ ಸಂಬಂಧಪಟ್ಟ ವಾಕ್ಯ ಎಲ್ಲಿದೆ ಕ್ಯಾಚ್ ಮಾಡಿ ನಾವೇನ್ ಮಾಡ್ಬೇಕು, ಓದಬೇಕು. ವಾಕ್ಯಗಳನ್ನು ಓದುವಾಗ ಅದನ್ನ ಕ್ಯಾಚ್ ಮಾಡಿ ನಾವು 1-2 ಸಾರಿ ಕೇಳ್ತೀವಿ ಅಂದ್ರೆ ಮುಂದೋ ಹಿಂದೋ ಇರುತ್ತೆ. ಅಲ್ಲೆಲ್ಲೂ ಎಲ್ಲ ಟ್ರಾನ್ಸ್ಲೇಷನ್ ಅಲ್ಲಿ ಮುಂದೆ ಹಿಂದೋ ಇರುತ್ತೆ. ಅದನ್ನ ಕ್ಯಾಚ್ ಮಾಡಿ ಏನ್ ಮಾಡ್ಬೇಕು, ನಾವು ಓದ್ಬೇಕು. ಓದೋಣ ಕನ್ನಡದಲ್ಲಿ. ಕೇಳಿರಿ, ನಾಳೆ ಏನಾಗುವುದು ನಿಮಗೆ ತಿಳಿಯದು. ಆಮೇಲೆ ನಾಳೆ ಏನಾಗುತ್ತೆ ನಮ್ಗೆ ಗೊತ್ತಾ? ನಾಳೆ ಏನಾಗುತ್ತೋ ಗೊತ್ತಾ? ಇನ್ನೊಂದು ನಿಮಿಷಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಸುನಾಮಿ ಯಾವಾಗ ಬರುತ್ತೋ, ಭೂಕಂಪ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಎಲ್ಲ ಹೇಳಿಕೆಯಲ್ಲಿ ಬರ್ತಾವ. ಆಮೇಲೆ ಪಾಪ ಅಲ್ಲ 2004 ಸುನಾಮಿ ದೊಡ್ಡ ಗೌರವವಾಗಿದ್ದು ಎಷ್ಟು ಮಂದಿ ಪಾಪ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ಏನ್ ಮಾಡಿದ್ರು, ಬೀಚಿಗೆ ಅಲ್ಲಿಗೆ ಇಲ್ಲಿಗೆ ಪ್ರವಾಸಕ್ಕೆ ಹೋಗಿದ್ದಾರೆ. ಎಷ್ಟೋ ಲಕ್ಷ ಜನ ಸತ್ತು ಹೋದ್ರು. ಗೊತ್ತಾಗೋದಿಲ್ಲ ಯಾವಾಗ ಏನ್ ನಡೆಯತ್ತೆ ಅಂತ ಹೇಳಿ. ಅವಾಗ ಕಾಪಾಡ್ಕೋಬೇಕಂತ ಓಡಿ ಹೋದ್ರು ಆಗೋದು ಇಲ್ಲ. ಆಮೇಲೆ ಆದ ಕಾರಣ ನಾಳೆ ದಿನಗೋಸ್ಕರ ಏನ್ ಮಾಡಬೇಡ, ನೀನು ಕೊಚ್ಚಿಕೊಳ್ಳಬೇಡ. ಅಲ್ಲೆಲೂಯ ನಾಳೆ ದಿನಗೋಸ್ಕರ ಹೆಮ್ಮೆ ಪಡಬೇಡ. ಅಲ್ಲೆಲೂಯ ಸೊ ಪಕ್ಕದಲ್ಲಿದ್ದವರಿಗೆ ಹೇಳ್ರಿ, ನಾಳೆಗೋಸ್ಕರ ಕೊಚ್ಚಿಕೊಳ್ಳಬೇಡ. ಆಮೇಲೆ ಅಲ್ಲೆಲೂಯ ಮುಂದೆ ಹಿಂದೆ ಯಾರಿಗೊಬ್ಬರಿಗೆ ಆಮೇಲೆ ನಾಳೆ ದಿನಗೋಸ್ಕರ ಏನ್ ಮಾಡಬಾರದಂತ ನಾವು ಕೊಚ್ಚಿಕೊಳ್ಳಬಾರದು. ಇವತ್ತು ಏನ್ ದೇವ ನಾವು ಕೊಟ್ಟಿದ್ದಾನ ಆ ಕೆಲಸ ಇವತ್ತು ಮಾಡಿ ಮುಗಿಸೋದು ಒಳ್ಳೇದು. ಅಲ್ಲಿ ನಾಳೆ ಅಂದ್ರೆ ಮನೆ, ಅದನ್ನು ಹೇಳಿ ಪಕ್ಕದಲ್ಲಿ. ನಾಳೆ ಅಂದ್ರೆ ಇವತ್ತೇ ನಮಗಿರುವಂತ ದಿನ, ಇವತ್ತೇ ನಾವು ಮುಂದೆ ಹೋಗೋಣ. ಮೂರನೇದಾಗಿ ವಾಕ್ಯ ಓದಿಕೊಳ್ಳೋಣ. ನಂಬರ್ಸ್ ಅರಣ್ಯಕಾಂಡ. ನಂಬರ್ಸ್ ಅಂದ್ರೆ ಅರಣ್ಯಕಾಂಡ ಅಲ್ಲ, 11ನೇ ಅಧ್ಯಾಯ 18ನೇ ವಚನ. 18. ಅದಲ್ಲದೆ ಇಸ್ರಾಯೇಲರಿಗೆ ಹೀಗೆ ಹೇಳು, ನಾಳೆಗೆ ನಿಮ್ಮನ್ನು ಶುದ್ಧಿಪಡಿಸಿಕೊಳ್ಳಿರಿ. ನಾಳೆಗೆ ನಿಮ್ಮನ್ನು ನೀವು ಶುದ್ಧಿಪಡಿಸಿಕೊಳ್ಳಿರಿ. ನಾಳೆ ನಿಮಗೆ ಮಾಂಸಾಹಾರವು ದೊರೆಯುವುದು. ನಾಳೆ ನಿಮಗೆ ಮಾಂಸಾಹಾರವು ದೊರೆಯುವುದು. ನೀವು ಯೆಹೋವನಿಗೆ ಕೇಳಿಸುವಂತೆ ನಮಗೆ ಮಾಂಸವನ್ನು ಕೊಡುವವರೇ ಇಲ್ಲ. ಐಗುಪ್ತ ದೇಶದಲ್ಲಿ ಎಷ್ಟೋ ಸುಖವಾಗಿದ್ದೇವಲ್ಲ ಎಂದು ಅಳುತ್ತಾ ಹೇಳಿದ್ದರಿಂದ ಯೆಹೋವನೇ ನಿಮಗೆ ಮಾಂಸವನ್ನು ಏನ್ ಮಾಡ್ತಾನೆ, ಕೊಡುವಂತವನಾಗಿರ್ತಾನೆ. ಆಮೇಲೆ ದೇವರು ಹೇಳ್ತಾ ಇದ್ದಾನೆ. ಇವತ್ತು ಕುತ್ಕೊಂಡು ಅನೇಕರು ಏನ್ ಮಾಡ್ತಿದಾರೆ ಅಲ್ಲಿ, ಅಯ್ಯೋ ನಮಗ್ ಸರಿಯಾದ ಆಹಾರ ಇಲ್ಲ, ಅಯ್ಯೋ ನಮಗ್ ಸರಿಯಾದ ಊಟ ಇಲ್ಲ,
ಅಲ್ಲಿದ್ರೆ ಚೆನ್ನಾಗಿರ್ತಿದ್ವಿ, ಹಂಗೆ ಇದ್ರೆ ಚೆನ್ನಾಗಿರ್ತಿದ್ವಿ, ಇದ್ರಲ್ಲೇ ಇದ್ರೆ ಚೆನ್ನಾಗಿರ್ತಿದ್ವಿ. ಆದ್ರೆ ದೇವರು ಹೇಳ್ತಾ ಇದ್ದಾರೆ ಏನದು? ನಿಮ್ಮನ್ನ ನೀವು ಇವತ್ತು ಪರಿಶುದ್ಧ ಮಾಡಿಕೊಳ್ಳಿರಿ, ನಾಳೆ ದಿನದಲ್ಲಿ ನೀವೇನ್ ತಿನ್ನಬೇಕೋ ದೇವರು ಅದನ್ನು ನಿಮಗೆ ಕೊಡ್ತಾನೆ. ಆಮೇಲೆ ದೇವರಿಗೆ ಇಷ್ಟವಾದದನ್ನ ನೀನು ಇವತ್ತು ಮಾಡೋ, ನಾಳೆ ನಿನಗೇನ್ ಬೇಕಾಗಿದೆಯೋ ದೇವರು ಕೊಡ್ತಾನೆ. ಅಲ್ಲೋಯ್ಯ, ನಾಳೆಗೋಸ್ಕರ ಟೆನ್ಷನ್ ಆಗ್ಬೇಡ. ಇವತ್ತು ಅಲ್ಲಿ ಜನ ಏನ್ ಮಾಡ್ತಿದ್ದಾರೆ? ಟೆನ್ಷನ್. ಏನ್ ಮಾಡ್ತಿದ್ದಾರೆ ಅಲ್ಲಿ? ಟೆನ್ಷನ್ ಆಗ್ತಿದ್ದಾರೆ. ಏನಪ್ಪ, ಹೆಂಗಪ್ಪ, ಏನಪ್ಪ, ಹೆಂಗಪ್ಪ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಟೆನ್ಷನ್ ಬಿಡು. ಏನ್ ಮಾಡು? ಟೆನ್ಷನ್ ಬಿಡು, ಪರಿಶುದ್ಧ ಮಾಡು. ನಿನ್ನ ಹೃದಯವನ್ನು ಏನ್ ಮಾಡಿ? ನೀನು ಪರಿಶುದ್ಧ ಮಾಡಿಕೋ, ಶುದ್ಧಿಗೊಳಿಸಿಕೋ, ದೇವರ ಕಡೆ ತಿರುಗಿಕೋ. ನಾಳೆ ನಿನಗೇನ್ ಬೇಕಾಗಿದೆ ದೇವರು ನನಗೆ ಒದಗಿಸಿಕೊಡುವುದು ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಎಷ್ಟು ಉತ್ತಮವಾದ ಆಹಾರ ಕೊಡ್ತಾರೆ ನೋಡ್ರಿ. ವಿಮೋಚನೆ ಕಾಂಡ 16ನೇ ಅಧ್ಯಾಯ 1ನೇ ವಚನದಿಂದ 36ನೇ ವಚನದವರೆಗೆ ಇರುವಂತಹ ವಾಕ್ಯಗಳನ್ನು ಓದುವಾಗ ಒಳ್ಳೆ ಸುಂದರವಾದ ಕಾರ್ಯಗಳು ನಡೀತಾ ಇರುತ್ತೆ. ಹಲ್ಲೆಲೂಯಾ. ಅವ್ರಿಗೆ ತಿನ್ಲಿಕ್ಕೆ ದೇವರು ಏನ್ ಕೊಟ್ಟಿದ್ರಂತೆ? ಅಲ್ಲಿ ಏನ್ ಕೊಟ್ಟಿದ್ರಂತೆ? ಮನ್ನಾ ಕೊಟ್ಟಿದ್ರು. ದೇವದೂತರು ಊಟ ಮಾಡುವಂತ ಮನ್ನವನ್ನು ದೇವರು ಏನ್ ಮಾಡಿದ್ರಂತೆ? ಇಸ್ರಾಯೇಲರಿಗೋಸ್ಕರ ಕೊಟ್ಟಿದ್ರು. ಹಲ್ಲೆಲೂಯಾ. ಅದು ತಿನ್ನೋದಕ್ಕೆ ಹೆಂಗಿತ್ತಂತ ರುಚಿ? ಜೇನು ತುಪ್ಪದಂತೆ ರುಚಿ ಇತ್ತಂತೆ. ಹಲ್ಲೆಲೂಯಾ. ಯಾಕಂದ್ರೆ ಇವತ್ತು ನಿಮ್ಮನ್ನ ನೀವು ಪರಿಶುದ್ಧ ಮಾಡಿಕೊಳ್ಳಿರಿ, ನಾಳೆ ನಿಮಗೆ ಬೇಕಾಗಿರುವಂತ ಮನ್ನವನ್ನ ದೇವರು ಹಿಮದಂತೆ ಕೊಡ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ವಿಮೋಚನೆ ಕಂಡ 17ನೇ ಅಧ್ಯಾಯದಲ್ಲಿ ಕೂಡ ಅಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ, ನೀರಿಲ್ಲ 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 ಅಂತ ಗೋಲಾಡ್ತಾ ಇದ್ದಾರೆ. ದೇವರಲ್ಲಿ ಏನ್ ಮಾಡ್ತಿದ್ದಾನ್ರಿ? ಆ ಬೆಟ್ಟವನ್ನ ಬಂಡೆಯಿಂದ ನೀರನ್ನು ಕೊಡ್ತಾ ಇದ್ದಾನೆ. ಕಹಿಯಾಗಿರುವಂತ ನೀರಿನ ದೇವರಲ್ಲಿ ಏನ್ ಮಾಡ್ತಾ ಇದ್ದಾನೆ? ಸಿಹಿಯಾಗಿ ಮಾರ್ಪಡಿಸ್ತಾ ಇದ್ದಾನೆ. ನಮಗಾಗಿ ದೇವರು ಎಲ್ಲ ಪ್ಲಾನ್ ಮಾಡಿ ಇಟ್ಟಿದ್ದಾನೆ. ದೇವರು ನಮಗಾಗಿ ಏನ್ ಮಾಡಿದಾನ್ರಿ? ಎಲ್ಲ ಪ್ಲಾನಿಂಗ್. ನಾಳೆ ನಾವ್ ಎಲ್ಲಿ ಹೋಗ್ಬೇಕು, ನಾವ್ ಏನ್ ತಿನ್ನಬೇಕು, ನಾಳೆ ಏನ್ ಮಾಡ್ಬೇಕು, ಪ್ರತಿಯೊಂದು ದೇವರು ನಮಗೋಸ್ಕರ ಏನ್ ಮಾಡಿ ಇಟ್ಟಿರ್ತಾನೆ, ಪ್ಲಾನ್ ಮಾಡಿ ಇಟ್ಟ. ನೀ ಟೆನ್ಷನ್ ಮಾಡ್ಕೋಬೇಡ. ಆಮೇಲೆ ನೀ ಏನ್ ಮಾಡಬೇಡ, ಟೆನ್ಷನ್ ಮಾಡ್ಕೋಬೇಡ. ನಿನಗೇನ್ ಬೇಕು, ನೀ ಪರಿಶುದ್ಧನಾಗಿ ದೇವರ ಸಮ್ಮುಖದಲ್ಲಿ ಕೂತ್ಕೋ. ಹಲ್ಲೆಲೂಯಾ. ಪರಿಶುದ್ಧನಾಗಿ ದೇವರ ಸಮ್ಮುಖದಲ್ಲಿ ಕೂತ್ಕೋ. ನಾಳೆ ಇರುವಂತ ಮನ್ನ, ನಾಳೆ ಇರುವಂತ ನೀರು, ನಾಳೆ ಇರುವಂತ ಮಾಂಸಾಹಾರ ಎಲ್ಲವನ್ನು ದೇವರು ನಿನಗೋಸ್ಕರ ಸಿದ್ಧಪಡಿಸಿಟ್ಟಿರ್ತಾನೆ. ಆಮೇಲೆ ಅನೇಕ ಸಾರಿ ನಾವು ವಿಚಾರ ಮಾಡ್ತಾ ಇರ್ತೇವೆ. ಹಲ್ಲೆಲೂಯಾ. ಅಡಿಗೆ ವಿಷಯದಲ್ಲಿ ಆಗಿರ್ಲಿ, ತಿನ್ನುವ ವಿಷಯದಲ್ಲಿ ಆಗಿರ್ಲಿ, ಅದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿರ್ತಾವ. ಆಮೇಲೆ ರಾತ್ರಿ ಮಲಗುವಾಗ ಅದೊಂದು ಚಿಂತೆನೂ ಸೇರಿ ಇರ್ತಾವ. ನಾಳೆ ಬೆಳಗ್ಗೆ ಏನ್ ತಿನ್ನೋದು, ನಾಳೆ ಬೆಳಗ್ಗೆ ಏನು ಅಡಿಗೆ ಮಾಡೋದು, ಅನೇಕ ಹೆಣ್ಮಕ್ಳಿಗೆ ಇರ್ತಾವ. ಹಲ್ಲೆಲೂಯಾ. ಇವತ್ತು ಇದು ತಿಂತೀವಿ, ಇವತ್ತು ಇದನ್ನ ಮಾಡಿದೀವಿ, ನಾಳೆ ಬೆಳಗ್ಗೆ ಏನ್ ಮಾಡಬೇಕು ಇರತ್ತಾ ಇಲ್ರಿ? ಹಲ್ಲೆಲೂಯಾ. ಸಮ್ಟೈಮ್ಸ್ ನಾನು ಹೆಂಡತಿ ಕೇಳ್ತಾರೆ, ಬೆಳಗ್ಗೆ ಏನ್ ತಿಂಡಿ ಮಾಡ್ಲಿಲ್ರಿ ಅಂತ. ಏನೋ ಒಂದು ಮಾಡು, ಹೊಟ್ಟೆ ಏನ್ ಮಾಡ್ತೀವಿ ಅದು ನಾವು ತಿಂತೀವಿ. ಹಲ್ಲೆಲೂಯಾ. ಹೇಳಿ ಸರ್, ನಾ ಕೇಳ್ತೀನಿ, ಉಪ್ಪಿಟ್ಟು ಮಾಡು. ಉಪ್ಪಿಟ್ಟು ಇಲ್ಲ, ಉಪ್ಪಿಟ್ಟು ಭಾನುವಾರ ಅಷ್ಟೇ. ಸರ್ ಮಂಡಲ ಮಾಡು. ಮಂಡಲ ಗ್ಯಾಸ್ ಅದು ಬೇಡ. ಹಲ್ಲೆಲೂಯಾ. ಸರಿ ದೋಸೆ ಮಾಡ್ಬಿಡು. ಇರೋದು ಹಿಟ್ಟು ಇಷ್ಟೇ ಅದಾವ, ಎಲ್ಲರಿಗೂ ದೋಸೆ ಬರೋದಿಲ್ಲ. ಏನೋ ಮಾಡಂತ ಅದಕ್ಕೆ ಹೇಳಿದೆ ಅಂದ್ಬಿಡ್ತೀನಿ, ಟೆನ್ಷನ್ ಆಗ್ಬಿಡ್ತೀನಿ ನಾನು. ಹಲ್ಲೆಲೂಯಾ. ಯಾಕಂದ್ರೆ ಅವ್ರು ಫಿಕ್ಸ್ ಮಾಡಿ ಇಟ್ಟಿರ್ತಾರ. ಹಲ್ಲೆಲೂಯಾ. ಆದ್ರೆ ನಮ್ಮ ಬಾಯಿನಲ್ಲಿ ಏನ್ ಮಾಡೋದು, ಅದು ಕೇಳೋದು. ಅದಕ್ಕೆ ನಾವು ಏನ್ ಮಾಡ್ತೀವಿ, ನಾವೇನ್ ಮಾಡ್ತೀವಿ, ತಿಂತೀವಿ ಅಂದ್ಬಿಡ್ತೀವಿ. ಹೆಂಗ್ ಮಾಡಿದ್ರು ನಾವೇನ್ ಮಾಡ್ತೀವಿ, ತಿಂತೀವಿ. ಆಮೇಲೆ ಹಲ್ಲೆಲೂಯಾ. ಇವತ್ತು ಅನೇಕರು ಏನ್ ಮಾಡ್ಬೇಕು, ಎಂತ ಮಾಡ್ಬೇಕು ಅಂತ ಯೋಚನೆ ಮಾಡಿ 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 ತಲೆನೋವು ತಂದು ಕೊಡ್ತಾರೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಾಳೆ ದಿನ ನನಗೆ ಏನ್ ಬೇಕೋ ದೇವರು ಪ್ಲಾನ್ ಮಾಡಿ ಇಟ್ಟಿದ್ದಾನೆ, ನೀನು ನಿನ್ನನ್ನು ಪರಿಶುದ್ಧ ಮಾಡಿಕೊ. ಆಮೇಲೆ ಹಲ್ಲೆಲೂಯಾ. ವಾಕ್ಯವನ್ನು ಓದಿಕೊಳ್ಳೋಣ. ಯೋಶುವನ ಗ್ರಂಥ 3ನೇ ಅಧ್ಯಾಯ 5ನೇ ವಚನ. ಯೋಶುವ 3ನೇ ಅಧ್ಯಾಯ 5ನೇ ವಚನ. ಇದಲ್ಲದೆ ಯೆಹೋಶುವನು ಜನರಿಗೆ ನಿಮ್ಮನ್ನು ನೀವು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು. ಆಮೆನ್. ಹಲ್ಲೆಲೂಯಾ. ಇವತ್ತೇ ನಿಮ್ಮನ್ನು ನೀವೇನ್ ಮಾಡಿಕೊಳ್ಳ್ರಿ, ಶುದ್ಧ ಮಾಡಿಕೊಳ್ಳಿರಿ. ನಾಳೆ ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಅದ್ಭುತಗಳನ್ನ ಮಾಡುತ್ತಾನೆ. ಹಲ್ಲೆಲೂಯಾ. ಎಂತ ಅದ್ಭುತ ರೀ. ಆಮೇಲೆ ಎಂತ ಅದ್ಭುತ. ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಯೋರ್ದಾನ್ ಎಂಬುದಾಗಿರುವಂತ ದೊಡ್ಡ ಹಳ್ಳ ಅವ್ರ ಮುಂದಿದೆ. ಯೋರ್ದಾನ್ ಎಂಬುದಾಗಿರುವಂತ ದೊಡ್ಡ ಹಳ್ಳ ಅವ್ರ ಮುಂದೆ ಇದೆ. ಸೊ ಅದನ್ನ ಅವ್ರು ಏನ್ ಮಾಡ್ಬೇಕಾಗಿತ್ತು, ದಾಟಬೇಕಾಗಿತ್ತು. ದೊಡ್ಡ ಚಿಂತೆ ಆಗ್ತಿದೆ, ಕನ್ಫ್ಯೂಷನ್. ಹೆಂಗಪ್ಪ, ಯಾವ ಕಡೆ ಹೋಗ್ಲಿ, ಯಾವ ಕಡೆ ನಿಂತ್ಕೊಳ್ಳಿ, ದೊಡ್ಡ ಕನ್ಫ್ಯೂಷನ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅವ್ರು ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ಆಗ ದೇವರ ವಾಕ್ಯ ಹೇಳ್ತಾ ಇದೆ,
ಕನ್ಫ್ಯೂಷನ್ ಮಾಡ್ಕೋಬೇಡ, ನಾಳೆ ನಾನು ಅದ್ಭುತ ಮಾಡುತ್ತೇನೆ. ಹಲ್ಲೆಲೂಯಾ. ಇವತ್ತು ಎಲ್ಲಿ ಹೋಗೋದಪ್ಪ, ಯಾ ಕಡೆ ಹೋಗೋದಪ್ಪ, ದೋಣಿ ಹತ್ತೋದಾ, ಹಡಗ ಹತ್ತೋದಾ, ವಿಮಾನ ಹತ್ತೋದಾ, ಟ್ರೈನ್ ಹತ್ತೋದಾ, ಬಸ್ ಹತ್ತೋದಾ, ಗಾಡಿಯಲ್ಲಿ ಹೋಗೋದಾ, ಸೈಕಲ್ ನಲ್ಲಿ ಹೋಗೋದಾ, ನಡ್ಕೊಂಡು ಹೋಗೋದಾ ಅಂತೇಳಿ ನಾಳೆ ದಿನಕ್ಕೋಸ್ಕರ ಇವತ್ತು ಕುತ್ಕೊಂಡು ಏನ್ ಮಾಡಬೇಡ, ಚಿಂತೆ ಮಾಡಬೇಡ. ನಾಳೆ ನೀ ಎದರಲ್ಲಿ ಹೋಗ್ಬೇಕಾಗಿದೆಯೋ ಇವತ್ತು ನೀ ದೇವರ ಸಮ್ಮುಖದಲ್ಲಿ ಪರಿಶುದ್ಧವಾಗಿ ಕುತ್ಕೋ. ನಾಳೆ ನಿನಗೆ ಬೇಕಾಗಿರೋ ವಾಹನ ದೇವರು ಕೊಟ್ಟೆ ಕೊಡುವಂತ. ಆಮೇಲೆ ಅದ್ಭುತವಾದ ರೀತಿಯಲ್ಲಿ ಅವ್ರು ಏನ್ ಮಾಡಿದ್ರು, ಯೋರ್ದಾನನ ದಾಟಿದರು. ಆಮೇಲೆ ಆ ನೀರುಗಳು ಹೆಂಗಿತ್ತಂತೆ, ಆ ನೀರು ಹೆಂಗಿತ್ತಂತೆ, ಹಾಗೆ ಕಲ್ಲು ತರ ಮೇಲೆ ನಿಂತು ಬಿಟ್ಟಿದೆ. ಆರಾಮಾಗಿ ಅವ್ರು ಏನ್ ಮಾಡಿದ್ರು, ಆ ಒಂದು ನೀರಿನ ಮೇಲೆ, ಹರಿಯುವಂತ ನೀರಿನ ಮೇಲೆ ಆರಾಮಾಗಿ ನಡೆದು ಯೋರ್ದಾನನ್ನು ದಾಟಿದ್ರು. ಇವತ್ತು ದೇವರ ಮಕ್ಕಳಾಗಿರುವಂತ ನಾವುಗಳು ಏನ್ ಮಾಡಬೇಕು, ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಳ್ಳಬೇಕು. 7ನೇ ಅಧ್ಯಾಯ 13ನೇ ವಚನ, 7ನೇ ಅಧ್ಯಾಯ 13ನೇ ವಚನ, ಯೋಶುವ 7:13. ನೀನು ಅವರಿಗೆ, ಇಸ್ರಾಯೇಲರೇ, ನಾಳೆಗೋಸ್ಕರ ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಿರಿ. ನಿಮ್ಮ ಮಧ್ಯದಲ್ಲಿ ಶಾಪಕ್ಕೆ ಕಾರಣವಾದದ್ದುಂಟು, ನೀವು ಅದನ್ನು ತೆಗೆದು ಹಾಕುವವರೆಗೂ ಶತ್ರುಗಳ ಮುಂದೆ ನಿಲ್ಲಲಾರಿರಿ. ಆಮೆನ್. ಹಲ್ಲೆಲೂಯಾ. ಶತ್ರು ನಿನ್ನನ್ನು ಬಂದು ಸೋಲಿಸಲಿಕ್ಕೆ ಏನ್ ಕೊಡಬೇಡ, ನೀನು ಅವಕಾಶ ಕೊಡಬೇಡ. ನಿನ್ನಲ್ಲಿ ಶಾಪಕ್ಕೆ ಸಂಬಂಧಪಟ್ಟ ಕಾರ್ಯಗಳಿರೋದಾದ್ರೆ ಅದನ್ನು ತೆಗೆದುಹಾಕಿ ನೀನು ಪರಿಶುದ್ಧ ಮಾಡಿಕೋ. ಹಲ್ಲೆಲೂಯಾ. ನೀನು ಪರಿಶುದ್ಧ ಮಾಡಿ ಕೂತ್ಕೋ. ನಾಳೆ ನಿನ್ನ ವಿರೋಧವಾಗಿ ಬರುವಂತ ಶತ್ರುವನ್ನ ದೇವರು ಏನ್ ಮಾಡ್ತಾನೆ, ಶತ್ರುವನ್ನ ಏನ್ ಮಾಡ್ತಾನೆ, ದೂರ ಓಡಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾಳೆ ದಿನದ ಯುದ್ಧಕ್ಕೋಸ್ಕರ ಏನ್ ಮಾಡಬೇಡ, ಇವತ್ತು ಚಿಂತೆ ಮಾಡಲೇಬೇಡ. ನಾಳೆ ಅನ್ನೋದು ದೇವರ ಕೈನಲ್ಲಿದೆ. ದೇವರ ನನಗೋಸ್ಕರ ಮಾರ್ಗಗಳನ್ನ ಮಾಡಿ ಇಡುವಂತ ದೇವರ. ಕನ್ಫ್ಯೂಷನ್ಸ್ ಬೇಡ. ಹಲ್ಲೆಲೂಯಾ. ಏನ್ ಮಾಡೋದಪ್ಪ, ಹೆಂಗ್ ಮಾಡೋದಪ್ಪ, ಕನ್ಫ್ಯೂಷನ್ಸ್ ಬೇಡ. ಏನ್ ಮಾಡಿದ್ರು ನನ್ನ ತಲೆಯಲ್ಲಿರುವಂತ ಒಂದು ಕೂದಲು ಸಹ ಏನಾಗುದಿಲ್ಲ, ದೇವರ ಚಿಂತೆ ಇಲ್ಲದೆ ಬಿದ್ದೋಗೋದಿಲ್ಲ. ಅಂದಮೇಲೆ ನಾನು ಯಾಕೆ ಚಿಂತೆ ಮಾಡಬೇಕು. ಆಮೇಲೆ ದೇವ ನನಗಾಗಿ ಎಲ್ಲವನ್ನು ಏನ್ ಮಾಡ್ತಾನೆ, ಒದಗಿಸಿಕೊಡುವಂತ ದೇವರಾಗಿದ್ದಾನೆ. ಕನ್ಫ್ಯೂಷನ್ ಮೈಂಡ್ಗಳನ್ನ ಏನ್ ಮಾಡ್ಬೇಕು, ನಾವು ತೆಗೆದಾಕ್ಬಿಡ್ಬೇಕು. ಪರಿಶುದ್ಧ ಹೃದಯವನ್ನು ನಾವೇನ್ ಮಾಡ್ಬೇಕು, ಇಟ್ಟುಕೊಳ್ಳಬೇಕು. ಆಮೇಲೆ ಹಲ್ಲೆಲೂಯಾ. ಕೊನೆಯದಾಗಿ ಯೋಶುವನ ಗ್ರಂಥ 11ನೇ ಅಧ್ಯಾಯ 6ನೇ ವಚನ, ಯೋಶುವನ ಗ್ರಂಥ 11ನೇ ಅಧ್ಯಾಯ 6ನೇ ವಚನ. యెహోవా వారికి భయపడకుము, భయపడకూడదు. రేపు ఈ వేళకు ఇశ్రాయేలు చేత సంహరింపబడిన వారినిగా నేను వారందరినీ అప్పగించెదను. ఆమేన్. హల్లెలూయా. హల్లెలూయా. ಸೊ ನಾಳೆಯ ದಿನಕ್ಕೋಸ್ಕರ ಏನ್ ಮಾಡಬೇಡ, ನೀನು ಏನ್ ಮಾಡಬೇಡ, ನೀನು ಹೆದರಬೇಡ. ಡು ನಾಟ್ ಫಿಯರ್ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾಳೆ ದಿನಕ್ಕೋಸ್ಕರ ಹೆದರಿದ್ರೆ ದೇವ ನಮ್ಮ ಸಂಗಡ ಬರಲಿಕ್ಕೆ ಸಾಧ್ಯ ಇಲ್ಲ. ವಾಕ್ಯ ಹೇಳ್ತಾ ಇದೆ, ನಾಳೆ ಶತ್ರುವನ್ನು ನಿನ್ನ ಕೈಗೆ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ. ನೀನ್ ಮಾಡಬೇಡ, ನೀನು ನಾಳೆ ದಿನಕ್ಕೋಸ್ಕರ ಭಯ ಪಡಬೇಡ. ನಾಳೆ ದಿನಕ್ಕೋಸ್ಕರ ಏನ್ ಮಾಡಬೇಡ, ನೀನು ಭಯ ಪಡಬೇಡ. ಹಲ್ಲೆಲೂಯಾ. ದೇವ ನಮಗೆ ಎಂತ ಆತ್ಮ ಕೊಟ್ಟಿದ್ದಾನೆ. 2ನೇ ತಿಮೋಥಿ 1:7. ಹೇಳಿತನದ ಆತ್ಮವನ್ನು ದೇವ ನಮಗೆ ಏನ್ ಮಾಡಿಲ್ಲ, ಕೊಟ್ಟಿಲ್ಲ. ಹಲ್ಲೆಲೂಯಾ. ಹೇಳಿತನದ ಆತ್ಮ ಏನ್ ಮಾಡಿಲ್ಲ, ಕೊಟ್ಟಿಲ್ಲ. ಎಂತ ಆತ್ಮ ಕೊಟ್ಟಿದ್ದಾನೆ, ಧೈರ್ಯದ ಆತ್ಮವನ್ನು ದೇವ ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ಪಕ್ಕದಲ್ಲಿದ್ದವರು ಹೇಳಿ, ನಾಳೆ ದಿನಕ್ಕೋಸ್ಕರ ಭಯ ಪಡಬೇಡ. ನಾಳೆ ದಿನಕ್ಕೋಸ್ಕರ ಏನ್ ಮಾಡಬೇಡ, ನೀನು ಭಯ ಪಡಬೇಡ. ದೇವರು ನಾಳೆ ನನಗೋಸ್ಕರ ಯುದ್ಧ ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 17ನೇ ವಚನ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 17ನೇ ವಚನ. 2ನೇ ಕ್ರಾನಿಕಲ್ಸ್ ಚಾಪ್ಟರ್ 20:17. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯಗಳನ್ನು ನೋಡಿರಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರ ಎದುರಿಗೆ ಹೊರಡಿರಿ. ಯೆಹೋವನು ನಿಮ್ಮ ಸಂಗಡ ಇರುತ್ತಾನೆ.
ನಾಳೆ ನೀವು ಹೊರಡ್ರಿ. ಯಾವ ನಿಮಗೆ ವಿರೋಧವಾಗಿ ಹಿಂಸೆ ಪಡಿಸ್ತಾನೆ, ಯಾವ ನಿಮಗೆ ವಿರೋಧವಾಗಿ ಮಾತಾಡ್ತಾನೆ, ಯಾವ ನಿಮಗೆ ವಿರೋಧವಾಗಿ ನಿಂತುಕೊಳ್ಳುತ್ತಾನ, ಅವನ ಸಂಗಡ ನೀವೇನ್ ಮಾಡ್ರಿ, ಎದ್ದು ಅವನ ಎದುರೇ ಹೊರಟು ಹೋಗ್ರಿ. ದೇವ ನಿಮ್ಮ ಸಂಗಡ ಇರ್ತಾನೆ, ಭಯಪಡಬೇಡ್ರಿ. ಆಮೇಲೆ ಯಾಕಂದ್ರೆ ನಾಳೆ ದಿನಗೋಸ್ಕರ ಯಾವಾಗ್ಲೂ ಏನ್ ಮಾಡಬಾರದು, ಭಯಪಡಬಾರದು. ಅನೇಕರು ಬಂದು ಎದುರಿಸ್ತಾರೆ. ನಾಳೆ ಈ ಊರಾಗ ಇರೋದೆಲ್ಲ ನೋಡಿ ನೀನು, ನಾಳೆ ಮನೆ ಖಾಲಿ ಮಾಡಿಸ್ತೀನಿ, ಊರು ಖಾಲಿ ಮಾಡಿಸ್ತೀನಿ, ಅದನ್ನ ಮಾಡಿಸ್ತೀನಿ, ಇದನ್ನ ಮಾಡಿಸ್ತೀನಿ. ಅದ್ರ ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾವಳಿಗೂ ನೀ ಭಯಪಡಬೇಡ. ಆಮೇಲೆ ಹಲ್ಲೆಲೂಯಾ, ನಾನ್ ನಿನ್ನ ಸಂಗಡ ಇರ್ತೀನಿ. ಹಲ್ಲೆಲೂಯಾ, ನಾನ್ ನಿನಗೋಸ್ಕರ ಏನ್ ಮಾಡ್ತೇನೆ, ಯುದ್ಧ ಮಾಡ್ತೇನೆ. ಯಾವ ಏನ್ ಮಾಡ್ತಾನೋ ನೋಡೋಣ. ಆಮೇಲೆ ಹಲ್ಲೆಲೂಯಾ, ಯಾಕಂದ್ರೆ ನನ್ನ ಪಕ್ಷದಲ್ಲಿರುವವನು ಲೋಕದಲ್ಲಿರುವವನಿಗಿಂತಲೂ ಅತಿ ದೊಡ್ಡವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ, ಆದಾಗ ನಾಳೆ ದಿನಗೋಸ್ಕರ ಏನ್ ಮಾಡಬಾರದು, ನಾವು ಭಯ ಪಡಬಾರದು. ಹಲ್ಲೆಲೂಯಾ, ನಿಜವಾಗ್ಲೂ ನಾಳೆ ಅನ್ನೋದನ್ನ ಮರೆಯೋಣ. ಇವತ್ತು ನಮ್ಮ ಏನ್ ಮಾಡೋಣ, ದೇವರಿಗೆ ಸಮರ್ಪಿಸೋಣ. ಒಟ್ಟೊಂದು 5 ಕಾರ್ಯಗಳನ್ನು ನೋಡಿದ್ದೇವೆ. ನಾಳೆ ದಿನಗೋಸ್ಕರ ಏನ್ ಮಾಡಬಾರದು, ನಾವು ಚಿಂತೆ ಮಾಡಬಾರದು. ಎರಡನೇದು, ನಾಳೆ ದಿನದ ವಿಷಯದಲ್ಲಿ ಏನ್ ಮಾಡಬಾರದು, ಕೊಚ್ಚಿಕೊಳ್ಳಬಾರದು. ಮೂರನೇದಾಗಿ, ನಾಳೆ ದಿನಗೋಸ್ಕರ ಏನ್ ಮಾಡಬಾರದು, ನಾವು ಟೆನ್ಷನ್ ಆಗಬಾರದು. ಟೆನ್ಷನ್ಗೆ ಏನಂತಾರೆ ಕನ್ನಡದಲ್ಲಿ, ಟೆನ್ಷನ್, ಗಲಿಬಿಲಿ. ನಾಳೆ ದಿನಗೋಸ್ಕರ ಏನ್ ಮಾಡಬಾರದು, ನೀವು ಗಲಿಬಿಲಿ ಮಾಡಿಕೊಳ್ಳಬಾರದು. ಆಮೇಲೆ ನಾಳೆ ದಿನಗೋಸ್ಕರ ಕನ್ಫ್ಯೂಷನ್ ಮಾಡಿಕೊಳ್ಳಬಾರದು. ಕನ್ಫ್ಯೂಷನ್ ಏನಂತಾರ್ರಿ, ಕನ್ಫ್ಯೂಷನ್ ಎಲ್ಲರಿಗೂ ಆಲೋಚನೆ ಅಲ್ಲ, ಆಲೋಚನೆ ಬೇರೆ. ಕನ್ಫ್ಯೂಷನ್ ಏನ್ ಕನ್ನಡದಲ್ಲಿ, ತಿಕ್ಕಮಕ್ಕ ಪಡಕು. ಕನ್ಫ್ಯೂಷನ್, ಕಳವಳ. ನಾಳೆ ದಿನಗೋಸ್ಕರ ಏನ್ ಮಾಡಬಾರದು, ಕಳವಳ ಪಡಬಾರದು. 5ನೇದಾಗಿ, ನಾಳೆ ವಿಷಯಗೋಸ್ಕರ ಏನ್ ಮಾಡಬಾರದು, ಭಯ ಪಡಬಾರದು. ಹಲ್ಲೆಲೂಯಾ, ಯಾಕಂದ್ರೆ ನಾಳೆ ಅನ್ನೋದು ನಮ್ಮ ಕೈನಲ್ಲಿ ಇಲ್ಲ. ಇವತ್ತೇ ನಮ್ಮನ್ನ ದೇವರಿಗೆ ಏನ್ ಮಾಡೋಣ, ಸಮರ್ಪಿಸೋಣ. ನಾಳೆ ಏನ್ ಬೇಕಾಗಿದೆ ಎಲ್ಲವನ್ನು ದೇವರು ನಮಗೆ ಏನ್ ಮಾಡ್ತಾನೆ, ಒದಗಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲ ಕಣ್ಗಳನ್ನ ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ನೀತಿವಂತನು ಆಗಿರುವಂತೆ ತಂದೆಯಾದ ದೇವರೇ, ಒಂದು ಒಳ್ಳೆ ಅಮೂಲ್ಯವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ದೇವರ ಆತ್ಮನೆ, ಇಲ್ಲಿವರೆಗೆ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ, ವಾಕ್ಯದಲ್ಲಿ ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಅದೇ ರೀತಿಯಾಗಿ ಕರ್ತನೆ, ನಾಳೆ ದಿನದ ವಿಷಯದಲ್ಲಿ ನಾವು ಚಿಂತೆ ಮಾಡಬಾರದು, ಕರ್ತನೆ ಹೆಮ್ಮೆಗೊಳ್ಳಬಾರದು, ಟೆನ್ಷನ್ ಆಗಬಾರದು, ಕನ್ಫ್ಯೂಷನ್ ಆಗಬಾರದು, ಹೆದರಬಾರದು ಎಂಬುದಾಗಿ ಇವತ್ತು ನಮಗೆ ಧೈರ್ಯಗೊಳಿಸಿದ್ದೀರಿ. ನಿಜವಾಗ್ಲೂ ನೀವು ನಮ್ಮ ಸಂಗಡ ಇರುವಂತ ದೇವರು, ನಮಗಾಗಿ ಎಲ್ಲವನ್ನು ಮಾಡುವಂತ ದೇವರಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮನ್ನು ಸಂಪೂರ್ಣವಾಗಿ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ. ಆಶೀರ್ವದಿಸು. ಒಂದೊಂದು ಭಾಗದಲ್ಲಿಯೂ ನಿನ್ನ ಚಿತ್ತದ ಮೇರೆಗೆ ನಡೆಸು. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ, ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೋಗುತ್ತಾ ಇದ್ದೇವೆ ನಮ್ಮ ಜೀವವುಳ್ಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್.